ಮಮ್ಮಿ ಏನು ಇವತ್ತು ಸ್ಪೆಷಲ್ ಏನೋ ಮಾಡ್ತೀನಿ ಸ್ಪೆಷಲ್ ಅಂತ ಹೇಳ್ತಾ ಇದ್ರಲ್ಲ, ಅಡುಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅಲಸಂದೆ ಕಾಳನ್ನ ಅದೇ ವಡೆ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ಹೇಳ್ಕೊಡ್ತೀರಾ ನಮ್ಗೊಂದು ಸ್ವಲ್ಪ? ಅಂತ ಹೇಳ್ಕೊಡ್ತೀನಿ. ಇದನ್ನ ನೋಡಿ ಕಲ್ತ್ಕೊ. ಹೌದಾ? ನಾನು ಜನರಿಗೂ ತೋರಿಸ್ಕೊಡ್ತೀನಿ ಇದನ್ನು. ಇದು ಎಲ್ಲಿಂದ ಕಲ್ತಿದ್ದು? ನಮ್ಮ ಅತ್ತೆ ಹೇಳ್ಕೊಂಡು ಎಣ್ಣೆ ಸೋಸಿ ತೊಳೆದು ಅದನ್ನು ಒಂದು ಜಾರಲ್ಲಿ ಹಾಕೊಂಡು ತೊಳೆದು ಇಟ್ಕೊಂಡಿರೋಂಥ ಕಾಳನ್ನ ಜಾರಲ್ಲಿ ಹಾಕೊಂಡು ಇದಕ್ಕೆ ಏನೇನು ಮಸಾಲ ಅಂತ ಹೇಳಿದ್ರಲ್ಲ, ಏನೇನು ಮಸಾಲ ಹಾಕ್ತೀರೋ ಸ್ವಲ್ಪ ಹೇಳಿ, ನಾನು ಕಲ್ತ್ಕೊತೀನಿ, ಜನರಿಗೂ ತೋರಿಸ್ತೀನಿ ಇದನ್ನು. ಸ್ವಲ್ಪ ಬೆಳ್ಳುಳ್ಳಿ, ಒಂದು 1/4 kg ಕಾಳು, ಇದು 1/4 kg ಅಲಸಂದೆ ಕಾಳು ಇದೆ. ಹಸಿ ಅಲಸಂದೆ ಕಾಳು. ಅಲಸಂದೆ ಕಾಳು ಜೊತೆಗೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ, ಜಾಸ್ತಿ ಬೇಡ, ಅದೇ ವಡೆ ಅಲ್ವಾ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು 1 ಗೆಂಡೆ ತಗೊಂಡಿದ್ದೀರಾ? ಬೆಳ್ಳುಳ್ಳಿ, ಒಂಚೂರು ಶುಂಠಿ, 1 ಇಂಚು ಶುಂಠಿ, ಒಂದು 4 ಹಸಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಎಷ್ಟು? 1 ಟೇಬಲ್ ಸ್ಪೂನ್ ಅಷ್ಟಾ? ಸಾಕು, 1 ಟೀ ಸ್ಪೂನ್ ಅಷ್ಟು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿಯಪ್ಪ. ಸಾಕು, ಸ್ವಲ್ಪ ಸೇರುತ್ತಲ್ಲ ಮಸಾಲೆಗಳೆಲ್ಲ, ಸರಿ ಬರುತ್ತೆ. ಇದನ್ನು ರುಬ್ಕೋಬೇಕು. ತರ್ತರಿ. ಹೌದಾ? ನೈಸಾಗಿ ರುಬ್ಬಿದ್ರೆ ಹಿಟ್ಟು ಥರ ಆಗುತ್ತೆ. ತರ್ತರಿಯಾಗಿ ರುಬ್ಕೋಬೇಕಾ? ನೀರು ಹಾಕಂಗಿಲ್ವಾ? ಇಲ್ಲ, ಅದೇ ಹಸಿ ಆಗುತ್ತೆ. ಬೇಕಂದ್ರೆ ಒಂಚೂರು 1-2 ಸ್ಪೂನು. ಇವಾಗ ಫುಲ್ಲು ತರ್ತರಿಯಾಗಿ ರುಬ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕು? ಒಂದು ಬೌಲ್ ಈರುಳ್ಳಿ, 1-2 ಗೆಂಡೆಯಷ್ಟು ಈರುಳ್ಳಿ. ಇದೇನು? ತೆಂಗಿನ ತುರಿ 1 ಕಪ್ಪಾ? ಅರ್ಧ ಕಪ್ಪು. 3/4 ಕಪ್ಪು. ಏನದು? ಏನು ಸೊಪ್ಪು ಅದು? 3/4 ಕಪ್ಪು ಧನಿಯಾ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು 1/4 ಕಪ್ಪು ಕರಿಬೇವು. ಈಗ ಏನು ಮಾಡೋದು? ಇದೆಲ್ಲನೂ ಹಾಕೊಂಡು ಕಲಸಿ ಚೆನ್ನಾಗಿ ಹದ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೋಬೇಕಾ? ಮಾಡ್ಕೊಂಡು ಈ ಥರ ಹದವಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಳೆದು. ಘಮ ಚೆನ್ನಾಗಿ ಗೊತ್ತೈತೆ ಮಮ್ಮಿ. ಘಮ ಮಾತ್ರ ಸಖತ್ತಾಗಿ ಗೊತ್ತೈತೆ ಮಮ್ಮಿ. ಇದನ್ನು ಅವೆಲ್ಲಿ ಬೇಯಿಸಿದ್ರೆ, ಇನ್ನೂ ಅರಿಶಿಣದಲ್ಲಿ ಬೇಯಿಸಿದ್ರೆ ಇನ್ನೂ ಪರಿಮಳ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿಣದಲ್ಲಿ ಬೇಯಿಸ್ತೀರ ಈಗ? ಹಾಕ್ತೀವಿ. ಯಾಕೋ ಕ್ಯಾಮ್ರಾ ಫೋಕಸ್ ಐತೆಲ್ಲ ನೋಡಿ, ನೀವು ವಡೆ ಮಾಡ್ತಾಯಿದ್ದೀರಾ ಅಂತ. ಚೆನ್ನಾಗೈತೆ, ಘಮ ಚೆನ್ನಾಗಿ ಬರ್ತಿದೆ. ಅರಿಶಿನ ಎಲೆ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡವ್ರೆ ನಮ್ಮಮ್ಮ. ಈ ಥರ ಹಿಟ್ಟು ತಗೊಂಡು ಈ ಥರ ಹಾಕಿ, ಇದಕ್ಕೆ ಏನು ಎಣ್ಣೆ ಏನು ಹಚ್ಚಂಗಿಲ್ಲ. ಹಾಗೆ ಈ ಎಲೆ ಮೇಲೆ ಇಟ್ಟು ಅದೇನು ಬೇಯಿಸೋದು. ವಡೆ ತಟ್ಟ ಥರ ತಟ್ಕೊಂಡಿದ್ದೀರಾ? ವಡೆ ತಟ್ಟ ಥರ. ಅದರಲ್ಲೇ ಇರಬೇಕಾ? ಇದರಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಪಾತ್ರೆಯಲ್ಲೂ ಮಾಡ್ಕೋಬಹುದು. ಯಾವ ಪಾತ್ರೆಯಲ್ಲಿ? ಇಷ್ಟ ಅಂತ ಇಡ್ಲಿ ಪಾತ್ರೆಯಲ್ಲಿ, ಇಡ್ಲಿ ಬೌಲು ಇದು ಇರುತ್ತಲ್ಲ, ಇಡ್ಲಿ ಪಾತ್ರೆಯಲ್ಲಿ ಸೇಮ್ ಹಿಂಗೆ ಹಾಕಿದ್ರೆ ಬರುತ್ತಾ? ಎಣ್ಣೆ ಹಚ್ಬಿಟ್ಟು ಮಾಡಿದ್ರೆ? ತುಪ್ಪ ಎಣ್ಣೆ ಏನಾದ್ರು ಹಚ್ಬಿಟ್ಟು ಮಾಡಿದ್ರು ಅದು ಚೆನ್ನಾಗಿ ಬರುತ್ತೆ. ಆದ್ರೆ ನನಗೆ ಇದು ಇಷ್ಟ ಅಂತ ಅರಿಶಿಣದಲ್ಲಿ ಮಾಡ್ತಾ ಇದ್ದೀನಿ. ಅರಿಶಿಣದಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರು ಒಳ್ಳೇದು ಆರೋಗ್ಯಕ್ಕೆ ಅಂತ ಬರುತ್ತೆ. ಆರೋಗ್ಯಕ್ಕೆ ಒಳ್ಳೇದು ಅರಿಶಿಣ. ಅರಿಶಿಣದೆಲೆ ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲಿ ಮಾಡ್ಕೋಬಹುದು. ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಮಾಡ್ಕೊಳ್ಳೋದು. ನೋಡಿ, ಯೂಟ್ಯೂಬ್ಗೆ ಹಾಕೋಕ್ಕೆ ನಮ್ಮಮ್ಮ ಊರಿಂದ ಅರಿಶಿಣದೆಲೆ ತಂದುಬಿಟ್ಟವ್ರೆ. ವಿಡಿಯೋನ ಮಾಡಿ ಹಾಕು, ನಾನು ಮಾಡಿಕೊಡ್ತೀನಿ ಹಾಕು ಅಂತ ಹೇಳ್ಬಿಟ್ಟು, ನಾನೇನೋ ಸ್ಪೆಷಲ್ ಮಾಡ್ತೀನಿ ಅಂದ್ಬಿಟ್ಟು ಅರಿಶಿಣದೆಲೆ ಎಲ್ಲ ತಂದುಬಿಟ್ಟವ್ರೆ ಊರಿಂದ. ನಾನ್ ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ ಮಾಡೋದಕ್ಕೆ ನಾವು ಈ ತಿಂಗಳು ಪೂರ್ತಿ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದಕ್ಕೆ ವೆಜ್ಜಲ್ಲಿ ಈ ಥರ ನಮ್ಮ ಪಾಪುಗೆ ಇವಾಗ ಏನು ಮಾಡೋದು? ಇಡ್ಲಿ ಪಾತ್ರೆಗೆ ಈ ಥರ ಇಟ್ಕೊಳ್ಳೋದಾ? ಇದನ್ನೇನು ಮಡ್ಸಂಗಿಲ್ವಾ? ಇದನ್ನ ಎಲೆನ ಮಡಿಸ್ಬೋದು. ಈ ಥರ ಫೋಲ್ಡ್ ಮಾಡೋಂಗಿಲ್ವಾ? ಮಾಡ್ಬೋದು. ಮಾಡಿದ್ರೆ ಈ ಥರ ಮಗಚ್ಬೇಕಲ್ಲ, ನೀರಿಗೆ ಅವೇ ನೀರೆಲ್ಲ ಇರುತ್ತಲ್ಲ, ಅದು ನೀರು ಸೇರ್ಕೊಬಿಡುತ್ತೆ ಅಂತ ಓಪನ್ ಬಿಡೋದು. ಈ ಥರನೂ ಮಾತಾಡಿ. ಏನಾಗಂದ್ರೆ ಈ ಥರ ಹಾಕತ್ತಾ ಇದ್ರೆ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಹಾಕೋಬೋದಲ್ಲ ಮಮ್ಮಿ? ನಮ್ಮ ಮನೇಲಿ ಇಡ್ಲಿ ಕುಕ್ಕರ್ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀವಿ. ಸ್ಟೀಮರ್ ಇದ್ದರೆ ಮಾಡ್ಕೋಬೋದು. ಇದೇ ಶೇಪಲ್ಲಿ ಬೇಕು ಅಂತ ಈ ಥರ ಮಾಡ್ಕೊತಾ ಇರೋದು ನಾವು. ಹಳದಿ ಇದು ಎಲೆ ಇದೆಯಲ್ಲ, ಅರಿಶಿಣದ ಎಲೆ, ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ.
ಚೆನ್ನಾಗಿ ಬೇಯ್ತು ಮಮ್ಮಿ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದ ಇದನ್ನು? ಮಾಡ್ಕೋಬೋದು, ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು. ಇದು ಎಲ್ಲಿ ಯಾರು ಹೇಳ್ಕೊಟ್ರು ನಿಮಗೆ ಈ ರೆಸಿಪಿನ? ನಮ್ಮತ್ತೆ. ಅಜ್ಜಿ ಹೇಳ್ಕೊಟ್ಟಿದ್ದ? ನಮ್ಮ ಅಜ್ಜಿ ನಿಮ್ಮ ಅಂದರೆ ನಿಮ್ಮ ಅತ್ತೆ? ಅತ್ತೆ. ಈಗ ಇಡ್ಲಿ ಪಾತ್ರೆ ಒಳಗಡೆ ಹಾಕತ್ತವ್ರೆ. ಲೆಫ್ಟ್ ಓವರ್ ಎಲೆ ಎಲ್ಲ ಮೇಲ್ಗಡೆ ಮಡ್ಚ್ಕೊತೈತೆ. ಏನು ಪ್ರಾಬ್ಲಮ್ ಇಲ್ಲ, ಹಾಕೋಬೋದು. ಯಾಕಂದರೆ ಮೇಯ್ನ್ ಮಸಾಲ ಒಳಗಡೆ ಆದಂಗೆ ಇರುತ್ತಲ್ವ. ಎಷ್ಟು ನಿಮಿಷ ಬೇಯಿಸ್ಬೇಕು ಇದನ್ನು? 10 ನಿಮಿಷ ಬೇಯಿಸಿದ್ರೆ ಸಾಕು. ಎಷ್ಟು? 10 ನಿಮಿಷ. 10 ನಿಮಿಷ. ಘಮ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ಮಮ್ಮಿ, ಸೂಪರಾಗಿ ಮಾಡಿದ್ದೀರ. ನೀವು ಮಾಡಬೇಕಾದ್ರೆ ಏನು ಬಿಸಿ ಬಿಸಿಗೂ ಅದಕ್ಕೂ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿರುತ್ತೆ. ಹೌದಾ? ನಾನು ಯಾವಾಗಲೂ ತಿಂದಿಲ್ಲ, ಫಸ್ಟ್ ಟೈಮ್ ಇದು ತಿಂದ್ಬಿಡ್ಬೇಕು ಅನಿಸುತ್ತೆ. ಪರಿಮಳ ಅರ್ಶಿಣದ ಎಲೆ ಘಮ ಸಕ್ಕತ್ತಾಗಿ ಬರ್ತಿದೆ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ತಡ್ರಿ. ನೋಡಿ, ಹೊಡ್ಕೊಳ್ಳುತ್ತೆ ಅಂದ್ಕೊಂಡೆ ನಾನು, ಈ ಥರ ಹಾಕ್ತಿದ್ದಾರಲ್ಲ ಅಂತ. ಕರೆಕ್ಟಾಗಿ ಬರ್ತಿದೆ, ಸೂಪರಾಗಿ ಬರ್ತಿದೆ ನೋಡಿ. ಅರ್ಶಿಣದ ಎಲೆಗೆ ಅರ್ಶಿಣದ ಎಲೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಡೈಜೆಷನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತಂತೆ, ಮತ್ತು ಬ್ಯೂಟಿಗೆಲ್ಲ ಹೆಲ್ಪ್ ಮಾಡುತ್ತಂತೆ. ಇದನ್ನು ಚಟ್ನಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಅರ್ಶಿಣದ ಎಲೆಯಲ್ಲಿ ಬೇಯಿಸಿರುವಂಥ ಈ ಅಲಸಂದೆ ಕಾಳಿನ ಕಡುಬು ವಡೆನಾ? ವಡೆ ಚೆನ್ನಾಗಿ ಘಮ ಘಮ ಬರ್ತಿದೆ. ಹಾಗಾಗಿ ನಾನು ಇದನ್ನು ಎಲೆನ ನಮ್ಮಮ್ಮ ತೆಗೆದು ಇಡ್ತಿದ್ದಾರೆ. ನಾನು ಎಲೆ ಹಾಗೆ ಇರಲಿ, ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಕ್ಕೊಂಡಿದ್ದೀನಿ. ಕೋಕೋನಟ್ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ನೋಡೋಣ ಈಗ ಟೇಸ್ಟ್ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಸೂಪರಾಗಿ ಬಂತಿದೆ. ತಿಂದು ನೋಡೋಣ ಹೆಂಗಿದೆ ಅಂತ ಟೇಸ್ಟ್. ಸೂಪರ್. ಕಾಯಿ ತುರಿ ಏನಾದರೂ ಇನ್ನೂ ಜಾಸ್ತಿ ಹಾಕಿದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು. ಸಕ್ಕತ್ತಾಗಿ ಬಂದಿದೆ ಮಮ್ಮಿ, ಚೆನ್ನಾಗಿ ಮಾಡಿದ್ದೀರ. ಆದರೆ ಏನಂದರೆ ಬಿಸಿ ಬಿಸಿ ತಿನ್ಬೇಕು, ತುಪ್ಪ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೈತೆ ನನಗಂತೂ. ಚೆನ್ನಾಗೈತೆ. ಚಟ್ನಿ ಜೊತೆಗೆ ನನಗೂ ಸಖತ್ ಇಷ್ಟ ಆಯಿತು. ಇದೇ ಥರ ಡಿಫ್ರೆಂಟ್ ರೆಸಿಪಿನ ಮಾಡಿಕೊಡಿ ನಮಗೆ, ನಾವು ಕಲ್ತ್ಕೋತೀವಿ. ಹಿಡನ್ ಟ್ಯಾಲೆಂಟು ನಮ್ಮ ಅಮ್ಮಂದು. ವಿಡಿಯೋ ಮಾಡ್ತಿದ್ದೆ, ಚೆನ್ನಾಗಿ ತಿಂತಾರೆ. ಆ್ಯಕ್ಚುಲಿ ಇದು ಅಲಸಂದೆ ಕಾಳು ಫ್ಲೇವರೇ ಬರ್ತಾ ಇಲ್ಲ, ಫುಲ್ಲು ಸೂಪರಾಗಿ ಆಗೈತೆ. ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ, ತೆಂಗಿನಕಾಯಿ ತುರಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇವು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಅನ್ನೋರು ಸೂಪರಾಗಿರುತ್ತೆ. ಬಟ್ ಈ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಲ್ಲಿಲ್ದೇ ಇರೋ ವಯಸ್ಸಾಗಿರುವಂಥ ಅಜ್ಜಿಯರು ಇಷ್ಟಪಡ್ತಾರೆ ಇದನ್ನು. ಪಕ್ಕಾ ನೀವು ಒಂದ್ಸಲ ಟ್ರೈ ಮಾಡಿ. ಹಸಿ ಅಲಸಂದೆ ಕಾಳಿನ ಕಡುಬು ಅಲ್ಲ, ವಡೆ ರೆಡಿಯಾಗಿದೆ. ಸೂಪರಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮನೆಗೆ ಬರ್ತೀನಿ. ಥ್ಯಾಂಕ್ ಯು.